ಇವತ್ತಿನ ರಾಜಕೀಯ ರಗಳೆಯಲ್ಲಿ ನಾವು ಪಿಗ್ ಪಾಲಿಟಿಕ್ಸ್ನ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಿದ್ವಿ. ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬಿಗ್ ಫೈಟ್ಗಳಾಗೋದನ್ನ ಗಮನಿಸಿರ್ತೀರಿ. ಆದರೆ ಇವತ್ತು ನಡೆದಿರೋದು ಪಿಗ್ ಫೈಟ್. ಯಾರ ನಡುವೆ ಹೆಂಗ್ ನಡೀತು ಈ ಪಿಗ್ ಫೈಟ್? ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನಂದಿ ಅಂತ ಬಳಸಿರೋದು ಕುಮಾರಸ್ವಾಮಿ ನಂದಿ ಅಂತ ಬರ್ತಿದಾರ ಅಲ್ಲ ಆ ಪದವನ್ನ ಆ ಪದ ಬರ್ತಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನ ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಶಿವ ಇದೇ ನೋಡ್ರಿ ಸದ್ದು ಮಾಡ್ತಿರೋ ಸುದ್ದಿ. ಬರ್ನಾಡ್ ಶಾ ಬರ್ದಿರೋ ವ್ಯಾಖ್ಯವನ್ನ ಉಲ್ಲೇಖಿಸಿದ ಎಡಿಜಿಪಿ ಚಂದ್ರಶೇಖರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಈಗ ಎಲ್ಲೆಲ್ಲೂ ಗುಲ್ಲೆಬ್ಬಿಸಿದೆ. ಇನ್ನು ಅಂತ ಸಾಲು ಕೇಳಿದ್ಮೇಲೆ ಕುಮಾರಣ್ಣ ಸುಮ್ಮನಿರ್ತಾರ? ಅವರಿಗೆ ಅದೆಲ್ಲಿ ಕೌಂಟರ್ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಆ ಲೆಟ್ರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಪಾಪ. ತುಂಬಾ ಚೆನ್ನಾಗಿ ಯಾರು ಯಾವ ಕಚೇರಿಯಲ್ಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು. ಇದೆಲ್ಲ ಗೊತ್ತಿದೆ ನನಗೆ. ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ಇನ್ನು ಅದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಪ್ರತಿಕ್ರಿಯೆ ನೀಡಿದ್ರು. ಅಯ್ಯೋ ಎಡಿಜಿಪಿ ಸಾಹೇಬ್ರು ಬರ್ತಿದ್ದು ಕುಮಾರಸ್ವಾಮಿಗೆ ಅಲ್ಲಪ್ಪ ಅಂತ ರಾಗ ಎಳೆದು ಬಿಟ್ರು. ಯಾರು ಅದನ್ನ ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೇ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಅದೆಲ್ಲ ಹೋಗ್ಲಿ, ಎಡಿಜಿಪಿ ಬರೆದ ಸಾಲು ತಮಗೆ ಅಂತ ಕುಮಾರಸ್ವಾಮಿ ಯಾಕೆ ಅಂದ್ಕೊಳ್ಬೇಕು ಅಂತ ಪರಮೇಶ್ವರ್ ಲೇವಡಿ ಮಾಡಿದ್ರು. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕಾ? ಇಷ್ಟೆಲ್ಲ ಟಾಕ್ ಫೈಟ್ ಮಧ್ಯೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರು ನೀಡಲಾಯಿತು. ಎಡಿಜಿಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಸದ್ಯ ಈ ಬಿಗ್ ಫೈಟ್ ಇನ್ನು ಅದೆಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ನಾವು ಪಿಗ್ ಪಾಲಿಟಿಕ್ಸ್ನ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಿದ್ವಿ. ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬಿಗ್ ಫೈಟ್ಗಳಾಗೋದನ್ನ ಗಮನಿಸಿರ್ತೀರಿ. ಆದರೆ ಇವತ್ತು ನಡೆದಿರೋದು ಪಿಗ್ ಫೈಟ್. ಯಾರ ನಡುವೆ ಹೆಂಗ್ ನಡೀತು ಈ ಪಿಗ್ ಫೈಟ್? ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನಂದಿ ಅಂತ ಬಳಸಿರೋದು ಕುಮಾರಸ್ವಾಮಿ ನಂದಿ ಅಂತ ಬರ್ತಿದಾರ. ಅಲ್ಲ ಆ ಪದವನ್ನ ಆ ಪದ ಬರ್ತಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನ ಹೇಳಿದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಶಿವ ಇದೇ ನೋಡ್ರಿ ಸದ್ದು ಮಾಡ್ತಿರೋ ಸುದ್ದಿ. ಬರ್ನಾಡ್ ಶಾ ಬರ್ದಿರೋ ವ್ಯಾಖ್ಯವನ್ನ ಉಲ್ಲೇಖಿಸಿದ ಎಡಿಜಿಪಿ ಚಂದ್ರಶೇಖರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಈಗ ಎಲ್ಲೆಲ್ಲೂ ಗುಲ್ಲೆಬ್ಬಿಸಿದೆ. ಇನ್ನು ಅಂತ ಸಾಲು ಕೇಳಿದ್ಮೇಲೆ ಕುಮಾರಣ್ಣ ಸುಮ್ಮನಿರ್ತಾರ? ಅವರಿಗೆ ಅದೆಲ್ಲಿ ಕೌಂಟರ್ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಆ ಲೆಟ್ರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಪಾಪ. ತುಂಬಾ ಚೆನ್ನಾಗಿ ಯಾರು ಯಾವ ಕಚೇರಿಯಲ್ಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು. ಇದೆಲ್ಲ ಗೊತ್ತಿದೆ ನನಗೆ. ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ಇನ್ನು ಅದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಪ್ರತಿಕ್ರಿಯೆ ನೀಡಿದ್ರು. ಅಯ್ಯೋ ಎಡಿಜಿಪಿ ಸಾಹೇಬ್ರು ಬರ್ತಿದ್ದು ಕುಮಾರಸ್ವಾಮಿಗೆ ಅಲ್ಲಪ್ಪ ಅಂತ ರಾಗ ಎಳೆದು ಬಿಟ್ರು. ಯಾರು ಅದನ್ನ ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೇ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಅದೆಲ್ಲ ಹೋಗ್ಲಿ, ಎಡಿಜಿಪಿ ಬರೆದ ಸಾಲು ತಮಗೆ ಅಂತ ಕುಮಾರಸ್ವಾಮಿ ಯಾಕೆ ಅಂದ್ಕೊಳ್ಬೇಕು ಅಂತ ಪರಮೇಶ್ವರ್ ಲೇವಡಿ ಮಾಡಿದ್ರು. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕಾ? ಇಷ್ಟೆಲ್ಲ ಟಾಕ್ ಫೈಟ್ ಮಧ್ಯೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರು ನೀಡಲಾಯಿತು. ಎಡಿಜಿಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಸದ್ಯ ಈ ಬಿಗ್ ಫೈಟ್ ಇನ್ನು ಅದೆಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇವತ್ತಿನ ರಾಜಕೀಯ ರಗಳೆಯಲ್ಲಿ ನಾವು ಪಿಗ್ ಪಾಲಿಟಿಕ್ಸ್ನ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಿದ್ವಿ. ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬಿಗ್ ಫೈಟ್ಗಳಾಗೋದನ್ನ ಗಮನಿಸಿರ್ತೀರಿ. ಆದರೆ ಇವತ್ತು ನಡೆದಿರೋದು ಪಿಗ್ ಫೈಟ್. ಯಾರ ನಡುವೆ ಹೆಂಗ್ ನಡೀತು ಈ ಪಿಗ್ ಫೈಟ್? ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹಂದಿ ಅಂತ ಬಳಸಿರೋದು ಕುಮಾರಸ್ವಾಮಿ ನಂದಿ ಅಂತ ಬರ್ತಿದಾರ ಆ ಪದವನ್ನ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನ ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಶಿವ ಇದೇ ನೋಡ್ರಿ ಸದ್ದು ಮಾಡ್ತಿರೋ ಸುದ್ದಿ. ಬರ್ನಾಡ್ ಶಾ ಬರ್ದಿರೋ ವ್ಯಾಖ್ಯವನ್ನ ಉಲ್ಲೇಖಿಸಿದ ಎಡಿಜಿಪಿ ಚಂದ್ರಶೇಖರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಈಗ ಎಲ್ಲೆಲ್ಲೂ ಗುಲ್ಲೆಬ್ಬಿಸಿದೆ. ಇನ್ನು ಅಂತ ಸಾಲು ಕೇಳಿದ್ಮೇಲೆ ಕುಮಾರಣ್ಣ ಸುಮ್ಮನಿರ್ತಾರ? ಅವರಿಗೆ ಅದೆಲ್ಲಿ ಕೌಂಟರ್ ಕೊಡ್ಬೇಕೋ ಅಲ್ಲಿ ಕೊಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಆ ಲೆಟ್ರು ಭಾಳ ಚೆನ್ನಾಗಿ ಬರ್ತಿದ್ದಾರೆ ಪಾಪ. ತುಂಬ ಚೆನ್ನಾಗಿ ಯಾರು ಯಾವ ಕಚೇರಿಯಲ್ಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು. ಇದೆಲ್ಲ ಗೊತ್ತಿದೆ ನನಗೆ. ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ಇನ್ನು ಅದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಪ್ರತಿಕ್ರಿಯೆ ನೀಡಿದ್ರು. ಅಯ್ಯೋ ಎಡಿಜಿಪಿ ಸಾಹೇಬ್ರು ಬರ್ತಿದ್ದು ಕುಮಾರಸ್ವಾಮಿಗೆ ಅಲ್ಲಪ್ಪ ಅಂತ ರಾಗ ಎಳೆದು ಬಿಟ್ರು. ಯಾರು ಅದನ್ನ ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೇ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಅದೆಲ್ಲ ಹೋಗ್ಲಿ, ಎಡಿಜಿಪಿ ಬರೆದ ಸಾಲು ತಮಗೆ ಅಂತ ಕುಮಾರಸ್ವಾಮಿ ಯಾಕೆ ಅಂದ್ಕೊಳ್ಬೇಕು ಅಂತ ಪರಮೇಶ್ವರ್ ಲೇವಡಿ ಮಾಡಿದ್ರು. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕಾ? ಇಷ್ಟೆಲ್ಲ ಟಾಕ್ ಫೈಟ್ ಮಧ್ಯೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರು ನೀಡಲಾಯಿತು. ಎಡಿಜಿಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಸದ್ಯ ಈ ಬಿಗ್ ಫೈಟ್ ಇನ್ನು ಅದೆಲ್ಲೆಲ್ಲಿಗೂ ಹೋಗಿ ಮುಟ್ಟುತ್ತೋ ಏನೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.